ನೋಡುವುದು ಕಣ್ಣಿನ ಧರ್ಮ, ಕೇಳುವುದು ಕಿವಿಯ ಧರ್ಮ, ನಡೆಯುವುದು ಕಾಲಿನ ಧರ್ಮ, ತನ್ನನ್ನು ತಾನು ಅರಿಯುವುದೇ ಜೀವನ ಧರ್ಮ. ಸದ್ಗುರುವಿನ ಕೃಪೆಯಿಂದ ಆತ್ಮಜ್ಞಾನ ಪರಮ ಧರ್ಮ. ಕುರುಡನು ಕಾಣದಿದ್ದರೆ ದೋಷವೆಂದಾರು, ಕಿವುಡನು ಕೇಳದಿದ್ದರೆ ನಿಂದೆ ಮಾಡುವರಾರು, ಹೇಳವನು ನಡೆಯದಿದ್ದರೆ ಕರುಣೆ ತೋರುವರು, ತಿಳಿಯದವರ ದೋಷ ಹುಡುಕದಿರೋ ಜ್ಞಾನಿಗಳು. ಹುಚ್ಚನ ಬೈಗುಳ ಮನದೊಳಗಿಡಬೇಡ, ದೆವ್ವ ಬಡಿದವನ ಕೃತ್ಯವ ಗಂಭೀರಗೊಳಿಸಬೇಡ. ಅರಿಯದವರ ತಪ್ಪು ಕ್ಷಮಿಸುವ ಗುಣ ಬೆಳೆಸು, ತಿಳಿದವರೊಳಗೆ ತತ್ವ ವಿಚಾರ ಮಾಡು. ಎಲ್ಲವನ್ನೂ ಅರಿಯುವುದು ಸುಲಭವೆನಿಸಿದರು, ತನ್ನನ್ನು ತಾನು ಅರಿಯುವುದು ಬಹು ಕಠಿಣವು. ನಾನು ಯಾರು ಎನ್ನುವ ಪ್ರಶ್ನೆ ಉದಿಸಿದಾಗ ಸದ್ಗುರುವಿನ ಪಾದವೇ ಸತ್ಯದ ದಾರಿಯು. ಗುರುವನ್ನು ಸೇರಿದಾಗ ಅಹಂಕಾರ ಕರಗಲಿ, ಬೇಕು ಬೇಡವೆಂಬ ಭಾವವೆಲ್ಲ ದೂರವಾಗಲಿ. ಶಬ್ದ ವಿಷಯಗಳ ಮೋಹವ ತ್ಯಜಿಸಿದಾಗ ಸಾತ್ವಿಕ ಚಿಂತನೆಯ ಬೆಳಕು ಹೊಮ್ಮುವುದು. ತನ್ನೊಳಗೆ ತಾನೇ ಆಳವಾಗಿ ಧ್ಯಾನಿಸಿದಾಗ ಚಿನ್ಮಯ ಪರಮಾನಂದ ಸ್ವರೂಪ ಗೋಚರಿಸು. ಸೋಹಂ ಎಂಬ ಮಹಾವಾಕ್ಯ ಸತ್ಯವೆಂದು ತಿಳಿದು ತಾನೇ ಪರಮಾತ್ಮನೆಂಬ ಅನುಭವ ಬೆಳಗುವುದು. ಪೃಥ್ವಿ ಅಪ್ಪು ತೇಜ ವಾಯು ಆಕಾಶಗಳಾಚೆ ಮನದ ಚಂಚಲತೆ ದಾಟಿ ಭಕ್ತಿ ಬೆಳೆಯಲಿ. ಗುರು ಹಿರಿಯ ದೇವರಲ್ಲಿ ಅಚಲ ಭಕ್ತಿ ಮೂಡಿದಾಗ ಜೀವನದ ಗುರಿಯು ಸಾರ್ಥಕವಾಗುವುದು. ಪರಮಾತ್ಮನು ಸೀಮಾರಹಿತ ಅನಂತ ಸ್ವರೂಪಿ, ಭಕ್ತನು ಭಕ್ತಿ ಭಾವದ ವ್ಯಾಪ್ತಿಯೊಳಗಿರುವನು. ರೂಪದಲ್ಲಿ ಒಂದಾದರೂ ವ್ಯಾಪ್ತಿಯಲ್ಲಿ ಭೇದವಿದೆ, ಗುರುವಿನ ಕೃಪೆಯಿಂದ ಆ ಭೇದವು ಕರಗುವುದು. ನೋಡುವುದು ಕಣ್ಣಿನ ಧರ್ಮ, ಕೇಳುವುದು ಕಿವಿಯ ಧರ್ಮ, ನಡೆಯುವುದು ಕಾಲಿನ ಧರ್ಮ, ಕಾಲಿನ ಧರ್ಮ. ತನ್ನನ್ನು ತಾನು ತಿಳಿದು ಶಿವನೊಡನೆ ಒಂದಾದಾಗ ಜನನ ಮರಣ ಬಂಧನವು ದೂರವಾಗುವುದು. ಅವಧೂತರಂಗಲಿಂಗೇಶ್ವರರು ಹೇಳಿದ ಅಮೃತ ವಾಕ್ಯ ಶ್ರೀ ಸದ್ಗುರು ಕಿಶೂಲಪ್ಪ ಶರಣರು ಹಾಡಿ ಹೇಳಿದ ನುಡಿ. ಜೈ ಜೈ ಗುರುದೇವ, ಜೈ ಜೈ ಗುರುನಾಥ, ಸದ್ಗುರುನಾಥ ಜೈ ಹೋ.